ನಾನು ತೇಜಸ್ವಿನಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸಂಭ್ರಮ ಸಡಗರ. ಪ್ರತಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ವಿಧ ವಿಧವಾದ ಪಟಾಕಿ ಹಚ್ಚೋದೇ ಒಂಥರ ಖುಷಿ. ದೀಪಾವಳಿ ಹಬ್ಬದ ಪೂಜಾ ವಿಧಿ ವಿಧಾನಗಳು ಹೇಗಿರಬೇಕು, ಆಚರಣೆ ಹೇಗೆ ಬಂತು ಬನ್ನಿ ತಿಳಿಸ್ಕೊಡ್ತೀನಿ. ಇನ್ನು ಉತ್ತರ ಭಾರತದಲ್ಲಿ ಹೊಸ ವರ್ಷದ ಹಬ್ಬವು ಅಂತಲೂ ಹೇಳಬಹುದು. ಹಿಂದೂ ಪುರಾಣದ ಪ್ರಕಾರ ಶ್ರೀರಾಮ ರಾವಣನನ್ನ ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವನ್ನ ದೀಪಾವಳಿ ಎಂದು ಆಚರಿಸುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಇನ್ನು ಕೆಲವರು ಅಮಾವಾಸ್ಯೆಯ ಹಿಂದಿನ ದಿನ ಅಂದ್ರೆ ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸಿದ ದಿನ ಎಂದು ಹೇಳಲಾಗುತ್ತದೆ. ಒಟ್ಟಲ್ಲಿ ದೀಪಾವಳಿಯಲ್ಲಿ ದುಷ್ಟರ ಮೇಲೆ ಶುಭದ ವಿಜಯವನ್ನ ಸಾರಿದ ದಿನ. ಈ ದಿನದಂದು ಮುಖ್ಯವಾಗಿ ಧನ ಮತ್ತು ಧನದ ರಕ್ಷಕನಾದ ಕುಬೇರನ ಪೂಜೆಯನ್ನ ಮಾಡ್ತಾರೆ. ಈ ದಿನ ಯಮರಾಜನನ್ನ ಪ್ರಸನ್ನಗೊಳಿಸಲು ಈ ದೀಪದಾನವನ್ನ ಮಾಡ್ತಾರೆ. ಈ ದಿನ ಅಖಂಡ ದೀಪವನ್ನ ಹಚ್ಚಿಡಬೇಕು. ಪಾಯಸ ಅಂದ್ರೆ ಅನ್ನದ ಕೀರು ನೈವೇದ್ಯವನ್ನ ತೋರಿಸಿ ಯಥಾಶಕ್ತಿ ಪರೋಪಕಾರವನ್ನ ಮಾಡಬೇಕು. ಈ ದಿನ ಮನೆಯಲ್ಲಿರುವ ಚಿನ್ನದ ನಾಣ್ಯಗಳು, ಆಭರಣಗಳನ್ನ ಸ್ವಚ್ಛಗೊಳಿಸುತ್ತಾರೆ. ಉಪವಾಸ ಇದ್ದು ವಿಷ್ಣು, ಲಕ್ಷ್ಮಿ, ಕುಬೇರ, ಯೋಗಿನಿ, ಗಣೇಶ, ನಾಗ ಮತ್ತು ದ್ರವ್ಯನಿಧಿ ಎಂಬ ದೇವತೆಗಳನ್ನ ಪೂಜಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ದೀಪಾವಳಿ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಎಲ್ಲಿ ನೋಡಿದರೂ ಕೂಡ ಹೊಸ ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು, ಎಲ್ಲದಕ್ಕೂ ಹೆಚ್ಚಾಗಿ ಪಟಾಕಿಗಳದ್ದೇ ಸದ್ದು. ಬೆಳಿಗ್ಗೆ ಎದ್ದು ಉಪವಾಸ ಇದ್ದು ಧನಲಕ್ಷ್ಮಿಗೆ ಪೂಜೆ ಮಾಡುವ ಸಂಪ್ರದಾಯ ಕೂಡ ಇದೆ. ಈ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರಲಿ. ಸಮಗ್ರ ಸಮಾಜದ ಬೆಳವಣಿಗೆಯಲ್ಲಿ ಬೆಳಕು ಚೆಲ್ಲುವ ನಿಮ್ಮ ಸೇವೆ ಇಂತೆಯೇ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ. ಅದರ ಜೊತೆಗೆ ನಿಮ್ಮ ಮಕ್ಕಳು ಪಟಾಕಿ ಹೊಡೆಯುವಾಗ ಎಚ್ಚರವನ್ನ ವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ